ದುಬೈ 2040 ಹೇಗೆ ಕಾಣುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬುರ್ಜ್ ಖಲೀಫಾ ಅಂತಹ ಬಿಲ್ಡಿಂಗ್ ಅನ್ನ ಬಿಲ್ಡ್ ಮಾಡಿ ರೆಕಾರ್ಡ್ ಮಾಡಿದಂತಹ ದುಬೈ ಈಗ ಇನ್ನೊಂದು ರೆಕಾರ್ಡ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ದುಬೈ ಕ್ರೀಕ್ ಟವರ್ ಅನ್ನ ಬಿಲ್ಡ್ ಮಾಡಿ, ಅದು ಕೂಡ ಬುರ್ಜ್ ಖಲೀಫಾಗಿಂತ ತುಂಬಾನೇ ಹೈಟ್ ಇರುವಂತದ್ದು. ಪಾಮ್ ಜುಮೇರಾ ಅಂತಹ ಒಂದು ಮ್ಯಾನ್ ಮೇಡ್ ಐಲ್ಯಾಂಡ್ ಅನ್ನು ಬಿಲ್ಡ್ ಮಾಡಿ ರೆಕಾರ್ಡ್ ಮಾಡಿದಂತಹ ದುಬೈ ಇನ್ನೊಂದು ಮ್ಯಾನ್ ಮೇಡ್ ಐಲ್ಯಾಂಡ್ ಅನ್ನ ಬಿಲ್ಡ್ ಮಾಡಿ ಅದರ ರೆಕಾರ್ಡ್ ಅನ್ನ ಮುರಿಲಿಕ್ಕೆ ಹೋಗ್ತಾ ಇದೆ. ಅದು ಪಾಮ್ ಜಬಲ್ ಅಲ್ಲಿ. ಇದರಿಂದ ಟೂರಿಸಂ ಅನ್ನುವಂಥದ್ದು ತುಂಬಾನೇ ಜಾಸ್ತಿ ಆಗ್ಲಿಕ್ಕಿದೆ. ದುಬೈ ವರ್ಲ್ಡ್ ನ ಲಾರ್ಜೆಸ್ಟ್ ಏರ್ಪೋರ್ಟ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಅದು ರಾಶಿದ್ ಅಲ್ ಮಕ್ತೂಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಹಳೆ ಏರ್ಪೋರ್ಟ್ ಅಲ್ಲಿ ಅವರಿಗೆ ಡೆನ್ಸಿಟಿ ಜಾಸ್ತಿಯಾಗಿ ಕ್ರೌಡೆಡ್ ಆಗಿರ್ತಿತ್ತು. ಇವಾಗ ರಾಶಿದ್ ಅಲ್ ಮಕ್ತೂಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಓಪನ್ ಮಾಡಿ 240 ಮಿಲಿಯನ್ ಪೀಪಲ್ಸ್ ಅನ್ನ ಸರ್ವ್ ಮಾಡೋ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಯಾರು ದುಬೈಗೆಲ್ಲ ಮರುಭೂಮಿ ಅಂತ ಹೇಳ್ತಿದ್ರು ಅವರಿಗೆ ಒಂದು ರಾಂಗ್ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ದುಬೈ. ಯಾಕೆ ಅಂತ ಹೇಳಿದ್ರೆ 2040 60% ಅಷ್ಟು ಮರಗಳನ್ನ ನೆಡ್ಲಿಕ್ಕೆ ಹೋಗ್ತಾ ಇದೆ ದುಬೈ. ದುಬೈ 20 ಮಿನಿಟ್ ಸಿಟಿಯನ್ನ ಮಾಡ್ಲಿಕ್ಕೆ ಹೊರಟಿದೆ. ಹೇಗೆ ಅಂತ ಹೇಳಿದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಕೇವಲ 20 ಮಿನಿಟ್ಸ್ ಒಳಗೆ ರೀಚ್ ಆಗುವಂತೆ ಮಾಡ್ತಾ ಇದೆ. ಈ ಒಂದು ಐಡಿಯಾ ಮಾಡಿರುವಂತದ್ದು ಶೇಖ್ ರಾಶಿದ್ ಅಲ್ ಮಕ್ತೂಮ್ ಇಂಟೆಲಿಜೆನ್ಸ್. ದುಬೈ ಅಲ್ ರೀಫ್ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದೆ. ಈ ಒಂದು ಪ್ರಾಜೆಕ್ಟ್ ಇಂದ ಯಾರೆಲ್ಲ ಐಲ್ಯಾಂಡ್ ಸೈಡ್ ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅವರೆಲ್ಲ ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಅನ್ನ ಕಾಣ್ತಾರೆ. ದುಬೈ ತರ್ತಾ ಇದೆ ಏರ್ ಟ್ಯಾಕ್ಸಿ. ಏರ್ ಟ್ಯಾಕ್ಸಿ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏರ್ ಟ್ಯಾಕ್ಸಿಯಲ್ಲಿ ಟ್ರಾವೆಲ್ ಮಾಡಬಹುದು. ಅದಕ್ಕೆ ನಾನು ಪ್ರತಿ ಸತಿ ಹೇಳ್ತಾ ಇರೋದು, ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಬೈ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ದುಬೈಲಿ ಇನ್ವೆಸ್ಟ್ಮೆಂಟ್ ಮಾಡಿ. ದುಬೈನ ವಿಷನ್, ದುಬೈನ ಸಕ್ಸಸ್ ನೀವು 2040 ಅಲ್ಲಿ ನೋಡಿದ್ರೆ ನೀವೇ ಅನ್ಕೊಂತೀರಾ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಸರಿ ಮಾಡಿದ್ದೀನಿ ಅಂತೇಳಿ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕು, ನೀವು ಕೂಡ ದುಬೈಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಕಾಂಟ್ಯಾಕ್ಟ್.